ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಕೊಲೆ ಕೇಸ್ ಈಗ ಒತ್ತುವರಿ ಸಂಕಷ್ಟ ದರ್ಶನ್ಗೆ ಎದುರಾಗಿದೆ. ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ನೋಡಿ, ಕೊಲೆ ಕೇಸ್ನಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ತಾನು ಮಾಡಿದ್ದು ತಪ್ಪಾಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಈಗ ದರ್ಶನ್ಗೆ. ಹೀಗಿರುವಾಗಲೇ ರಾಜಕಾಲುವೆ ಒತ್ತುವರಿ ತೆರವಿಗೆ ದರ್ಶನ್ ಸ್ಟೇ ತಂದಿದ್ರು. ಯಾರೇ ಸ್ಟೇ ತರಲಿ, ನೀನು ನಾನು ಸ್ಟೇ ತರಲಿ, ಕಾನೂನು ಪ್ರಕಾರ ಏನು ಮಾಡಬೇಕೋ ಅದನ್ನು ನಾವು ಮಾಡ್ತೀವಿ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ತಾವು ಕಟ್ಟಿರುವ ರಾಜರಾಜೇಶ್ವರಿ ನಗರದ ಮನೆ ಇದೆಯಲ್ಲ, ಅದು ಕೂಡ ರಾಜಕಾಲುವೆಯನ್ನು ಒತ್ತುವರಿ ಮಾಡಿನೇ ಕಟ್ಟಿರೋದು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದಕ್ಕೆ ದರ್ಶನ್ ಸ್ಟೇ ತಂದಿರ್ಬೋದು. ಈಗ DK ಶಿವಕುಮಾರ್ ಮಾನ್ಯ DCM DK ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ, ನೋಡಿ, ಯಾರೇ ಸ್ಟೇ ತರಲಿ, ದರ್ಶನ್ ತರಲಿ, ಯಾರೇ ತರಲಿ, ನಾನು ತರಲಿ, ಯಾರು ತರಲಿ, ಕಾನೂನು ಪ್ರಕಾರ ಏನಾಗಬೇಕು ಅದು ಆಗಲೇಬೇಕು ಅಂಥೇಳಿ DCM DK ಶಿವಕುಮಾರ್ ದರ್ಶನ್ನ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ದಾರೆ ಅನ್ನುವ ಆರೋಪದ ಬಗ್ಗೆ ಮತ್ತು ಅದಕ್ಕೆ ಸ್ಟೇ ತಂದಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ DCM DK ಶಿವಕುಮಾರ್. ನೋಡಿ, DCM DK ಶಿವಕುಮಾರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದರ್ಶನ್ ರಾಜಕಾಲುವೆ ಮೇಲೆ ಮನೆ ಕಟ್ಟಿದ್ದಾರೆ, ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ. ಈ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂತೆ ಅಥವಾ ಕೋರ್ಟ್ನಲ್ಲಿ ಅದಕ್ಕೆ ಸ್ಟೇ ತಂದಿದ್ದಾರೆ ಅನ್ನೋ ವಿಚಾರ ಏನಿತ್ತು, ಅದಕ್ಕೆ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದರ್ಶನ್ ಸ್ಟೇ ತರಲಿ ಅಥವಾ ಯಾರೇ ಸ್ಟೇ ತರಲಿ, ಆದರೆ ಏನಾಗಬೇಕು ಕಾನೂನಿನ ಪ್ರಕಾರ ಅದು ಹಾಗೇ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ DCM DK ಶಿವಕುಮಾರ್. ಆ ಮೂಲಕ ದರ್ಶನ್ಗೆ ಕೊಲೆ ಪ್ರಕರಣ ಒಂದು ಕಡೆಯಲ್ಲ, ಆದರೆ ಇದೆಲ್ಲವೂ ಕೂಡ ಮತ್ತೊಂದು ರೀತಿಯಲ್ಲಿ ಸಂಕಷ್ಟ ಎದುರಾಗ್ತಾ ಇದೆ. ಒಂದೊಂದೇ ಪ್ರಕರಣಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ದರ್ಶನ್ ಏನೇನು ಮಾಡಿದ್ದಾರೆ, ದರ್ಶನ್ ಅವರ ಬಂಡವಾಳ ಏನು ಅನ್ನೋದು ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಈ KD ಗ್ಯಾಂಗ್ ಮತ್ತೆ ದರ್ಶನ್ ಇವರ ಅಸಲಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಖವಾಡ ಈಗ ಕಳಚಿ ಬೀಳ್ತಾ ಇದೆ. ಮತ್ತೊಂದು ಮುಖ ಈಗ ಜನರಿಗೆ ಅನಾವರಣ ಆಗಿದೆ. ನೋಡಿ, ಈಗ ಬಹಳ ಪ್ರಮುಖವಾಗಿ ಪಟ್ಟಣಗೆರೆ ಶೆಡ್ ಹೌಸ್ನಲ್ಲಿ ನಡೆದಂಥ ಈ ಘಟನೆಯನ್ನ ಕುರಿತಂತ ಪೊಲೀಸರು ಈಗ ಯಾವಾಗ ಅಲ್ಲಿ ಸ್ಥಳ ಮಹಜರು ಮಾಡೋದಕ್ಕೆ ಹೋದ್ರೋ, ಯಾವಾಗ ಅಲ್ಲಿ ಒಂದಷ್ಟು ಅಂಶಗಳನ್ನು ತೆಗೆದುಕೊಂಡು ತನಿಖೆಯನ್ನು ಮಾಡೋದಕ್ಕೆ ಹೋದ್ರೋ, ಅವರಿಗೆ ಸಾಕಷ್ಟು ಮಹತ್ವದ ಸಾಕ್ಷ್ಯಗಳು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಇದೆ, ನೋಡೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. FSL ತಂಡವನ್ನೇ ಬೆಚ್ಚಿ ಬೀಳಿಸಿದ ಆ ಘಟನೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಸ್ಫೋಟಕ ಸತ್ಯಗಳು ಹೊರಬೀಳ್ತಿವೆ. ತನಿಖೆಯನ್ನ ಚುರುಕುಗೊಳಿಸಿದ ಅಧಿಕಾರಿಗಳು ಪಟ್ಟಣಗೆರೆ ಶೆಡ್ನಲ್ಲಿ ಸ್ಥಳ ಮಹಜರು ನಡೆಸಿದ್ರು. ಸಾಕ್ಷ್ಯಗಳನ್ನ ಸಂಗ್ರಹಿಸಲು ಶೆಡ್ಗೆ ತೆರಳಿದ್ದ FSL ತಂಡ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಎಸ್, ಇದೇ ಪಟ್ಟಣಗೆರೆ ಶೆಡ್ನಲ್ಲಿ ಸಾಕ್ಷ್ಯಗಳನ್ನ ಸಂಗ್ರಹಿಸಲು ಮುಂದಾದ FSL ತಂಡ ಶಾಕ್ ಆಗಿತ್ತು. ರೇಣುಕಾಸ್ವಾಮಿ ಹತ್ಯೆ ಸಂಬಂಧ ತಲಾಶ್ ನಡೆಸಿದ ಪೊಲೀಸರಿಗೆ ಇದೇ ಸ್ಥಳದಲ್ಲಿ ಮತ್ತಷ್ಟು ಹಿಂಸಾತ್ಮಕ ಕೃತ್ಯಗಳು ನಡೆದಿವೆಯಾ ಅನ್ನೋ ಬಲವಾದ ಅನುಮಾನ ಮೂಡಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಮತ್ತಷ್ಟು ನಿಗೂಢ ಸತ್ಯಗಳು ಅಡಗಿವೆಯಾ ಅನ್ನೋದು FSL ತಂಡದ ಅನುಮಾನವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಹೊರತುಪಡಿಸಿ ಬೇರೆಯವರಿಗೂ ಇಲ್ಲಿ ಟಾರ್ಚರ್ ನೀಡುತ್ತಿದ್ರಾ ಅನ್ನೋ ಅನುಮಾನ ಮೂಡಿದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಶೆಡ್ ಅಲ್ಲ, ಕ್ರೈಮ್ ಸ್ಪಾಟ್. ಪಟ್ಟಣಗೆರೆ ಶೆಡ್ಗೆ ಭೇಟಿ ನೀಡಿದ್ದ FSL ತಂಡಕ್ಕೆ ಪ್ರಬಲ ಸಾಕ್ಷ್ಯಗಳು ಸಿಕ್ಕಿವೆ. 3-4 ತಿಂಗಳ ಹಿಂದಿನ ರಕ್ತದ ಕಲೆಗಳು ಈಗ ಅನುಮಾನ ಮೂಡಿಸಿವೆ. ಆ ರಕ್ತದ ಕಲೆಗಳು ಯಾರದ್ದು, ಅವರು ಏನಾದ್ರು ಇದೀಗ ರೇಣುಕಾಸ್ವಾಮಿ ರೀತಿ ಬೇರೆಯವರ ಮೇಲೂ ಹಲ್ಲೆ ಮಾಡಿ ಟಾರ್ಚರ್ ನೀಡಿದ್ರಾ ಅನ್ನೋ ಅನುಮಾನ ಮೂಡಿದೆ. ಹಲ್ಲೆಗೊಳಗಾದ ಯಾರೂ ಕೂಡ ಇದುವರೆಗೆ ದೂರು ನೀಡಿಲ್ಲ. ರಾಕ್ಷಸ ಗ್ಯಾಂಗ್ನ ಭೀಕರತೆ ನೋಡಿ ಅಮಾಯಕರು ಭಯಪಟ್ಟಿದ್ರಾ ಅನ್ನೋ ಶಂಕೆ ವ್ಯಕ್ತವಾಗಿದ್ದು ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ.
ರೇಣುಕಾಸ್ವಾಮಿ ಕೇಸ್ ಬೆನ್ನತ್ತಿದ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಶೆಡ್ನಲ್ಲಿ ದೊರೆತಿರುವ ಎಲ್ಲಾ ಸಾಕ್ಷ್ಯಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದ್ದು, ವರದಿ ಪೊಲೀಸರ ಕೈ ಸೇರಿದ ಬಳಿಕ ಸತ್ಯಾಂಶ ಗೊತ್ತಾಗಬೇಕಿದೆ.